ಇನ್ನು ಬಿಜೆಪಿ ನಾಯಕರು ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಶಿವಾನಂದ ಪಾಟೀಲ್ರದ್ದು ಅತ್ಯಂತ ಬೇಜವಾಬ್ದಾರಿ ಹೇಳಿಕೆ. ದೊಡ್ಡ ಸ್ಥಾನದಲ್ಲಿರೋರು ಈ ರೀತಿಯೆಲ್ಲ ಮಾತನಾಡಬಾರದು ಅಂತ ಶಿವಾನಂದ ಪಾಟೀಲ್ರ ಹೇಳಿಕೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬರಗಾಲ ಇದ್ದಲ್ಲಿ ಸರ್ಕಾರ ಪರಿಹಾರಗಳನ್ನು ಕೊಡುತ್ತೆ, ಆದರೆ ರೈತರಿಗೆ ಮಳೆ ಬರಬೇಕು, ಬೆಳೆ ಸಮೃದ್ಧವಾಗಿರಬೇಕು, ಆಗ ಅವರು ಯಾರ ಹತ್ರನೂ ಕೂಡ ಕೈ ಚಾಚೋದಿಲ್ಲ. ಇದೊಂದು ಬೇಜವಾಬ್ದಾರಿ ಹೇಳಿಕೆ ಶಿವಾನಂದ ಪಾಟೀಲ್ರದ್ದು, ಅವರು ಕ್ಷಮೆ ಕೇಳಲಿ ಅಂತ ಪ್ರಹ್ಲಾದ್ ಜೋಶಿ ಒತ್ತಾಯಿಸಿದ್ದಾರೆ. ಇದು ಅತ್ಯಂತ ಬೇಜವಾಬ್ದಾರಿಯುತವಾದಂಥ ಹೇಳಿಕೆ. ಈ ರೀತಿ ದೊಡ್ಡ ಸ್ಥಾನದಲ್ಲಿರೋರು ಮಾತಾಡಬಾರ್ದು. ಯಾಕಂದ್ರೆ ಸರ್ಕಾರ ಏನು ಕೊಡ್ತದೆ ಏನಿಲ್ಲ, ಯಾವುದೇ ಸರ್ಕಾರ ಇರಲಿ ಅದಕ್ಕೊಂದು ಲಿಮಿಟೇಷನ್ ಇರ್ತದೆ. ರೈತರು ಸಮೃದ್ಧವಾಗಿ ಬೆಳೆದ್ರೆ ಅದು ದೇಶಕ್ಕೂ ಅನುಕೂಲ ಮತ್ತು ಅವರಿಗೂ ಅನುಕೂಲ, ಯಾರ ಕಡೆಗೆ ಕೈ ಒಡ್ಡುವಂಥ ಪ್ರಶ್ನೆ ಬರುವುದಿಲ್ಲ. ಹಾಗಾಗಿ ಈ ರೀತಿ ಹೇಳಬಾರದು. ಶಿವಾನಂದ ಪಾಟೀಲರು ತಮ್ಮ ಹೇಳಿಕೆಯನ್ನು ಹಿಂಪಡೆದು ಕ್ಷಮೆ. ಶಿವಾನಂದ ಪಾಟೀಲ್ ಸಮರ್ಥಿಸಿಕೊಂಡಿದ್ದನ್ನು ಗಮನಿಸಿದ್ರಿ. ನನಗೆ ಮದ ಬಂದಿದೆ ಅಂತ ನಮ್ಮ ವಿಪಕ್ಷದವರು ಹೇಳ್ತಿದ್ದಾರೆ. ನೋ ತಪ್ಪದು. ವಿಪಕ್ಷದವರು ಹೇಳಿರೋದ್ರಲ್ಲಿ ತಪ್ಪಿದೆ. ಮದ ಬಂದಿಲ್ಲ ಶಿವಾನಂದ ಪಾಟೀಲ್ರಿಗೆ. ಮದ ಬರೋದು ಆನೆಗೆ. ಮದ ಬಂದ ಆನೆಯನ್ನಾದರೂ ಕಂಟ್ರೋಲ್ ಮಾಡಬಹುದು ಅಥವಾ ಅದೊಂದು ಸ್ವಲ್ಪ ಸಮಯದಲ್ಲಿ ಇಳಿದು ಹೋಗುತ್ತೆ ಮದ. ಆದರೆ ಅಧಿಕಾರದ ಅಹಂಕಾರ, ಅಧಿಕಾರದ ದೌಲತ್ತು, ದರ್ಪ, ಅಧಿಕಾರದಿಂದ ಬರುವಂಥ ಅಂಧತ್ವ ಅಂದರೆ ಕುರುಡುತನ, ಅದಕ್ಕೆ ಮದ್ದಿಲ್ಲ. ಇಲ್ಲಿ ಪ್ರಾಬ್ಲಮ್ ಇರೋದು ಅದೇ. ಅಧಿಕಾರದ ಅಹಂಕಾರ ತಲೆಗೇರಿದೆ, ತಲೆಗಡರಿದೆ. ಆ ಕಾರಣಕ್ಕಾಗಿ ಈ ರೀತಿ ಮಾತನಾಡ್ತಾ ಇರೋದು. ರೈತರ ಬಗ್ಗೆ ಈ ರೀತಿ ಪದೇ ಪದೇ ಅವಹೇಳನಕಾರಿ ಹೇಳಿಕೆಯನ್ನು ಕೊಡ್ತಿದ್ದಾರೆ ಅಂತಂದರೆ ಶಿವಾನಂದ ಪಾಟೀಲ್ರ ಬದ್ಧತೆಯ ಬಗ್ಗೆ ಪ್ರಶ್ನೆಗಳು ಬರುತ್ತೆ. ಒಬ್ಬ ಜವಾಬ್ದಾರಿಯುತ ಸಚಿವರು, APMCಯ ಜವಾಬ್ದಾರಿಯೂ ಕೂಡ ಇವರದೇ. ಈಗ ಕತೆ ಹೇಳ್ತಿದ್ದಾರೆ ಕೇಂದ್ರ ಸರ್ಕಾರ ಅದು ಇದು ಅಂತ. ನೀವು ಕೊಟ್ಟಿರೋ ಸ್ಟೇಟ್ಮೆಂಟಿಗೂ ಕೇಂದ್ರ ಸರ್ಕಾರದ ಕಾರ್ಯವೈಖರಿಗೆ ಎಲ್ಲಿಂದ ಸಂಬಂಧ? ನೀವು ಹೇಳಿರೋದು ಬರಗಾಲ ಬರಲಿ ಅಂತ ರೈತರು ಕಾಯ್ತಾ ಇದ್ದಾರೆ. ರೈತರಿಗೆ ಅಂಥ ದರಿದ್ರ ಪರಿಸ್ಥಿತಿ ಬಂದಿಲ್ಲ. ಅಂಥ ದರಿದ್ರ ಪರಿಸ್ಥಿತಿ ಬಂದಿರೋದು ರಾಜಕಾರಣಿಗಳಿಗೆ, ರೈತರಿಗೆ ಬಂದಿಲ್ಲ. ರೈತರು ಮಳೆಯಾಗಲಿ ಅಂತ ಕಾಯ್ತಾರೆ, ಸುಭಿಕ್ಷವಾಗಿರಲಿ ನಾಡು ಅಂತ ಕಾಯ್ತಾರೆ. ದರಿದ್ರ ಪರಿಸ್ಥಿತಿ, ಬರಗಾಲ ಬರಬೇಕು ಅಂತ ಕಾಯೋದು ನಿಮ್ಮ ರಾಜಕಾರಣಿಗಳ ವಂಶ. ಯಾಕೆಂತಂದರೆ ನಮ್ಮ 3 ತಲೆಮಾರಿಗಾಗುವಷ್ಟು ಮಾಡಿಕೊಳ್ಳೋಣ ಅನ್ನೋ ಹಪಾಹಪಿ ಇರುತ್ತೆ ನಿಮಗೆ, ರೈತರಿಗಿಲ್ಲ. ನೀವು ಮಾತನಾಡಿರೋದು ಅಕ್ಷಮ್ಯ ಅಪರಾಧ. ಕ್ಷಮೆ ಕೇಳಬೇಕಾಗಿರೋದು ನಿಮ್ಮ ಜವಾಬ್ದಾರಿ. ಒಬ್ಬ ರೈತರ ಬಗ್ಗೆ APMC ಜವಾಬ್ದಾರಿ ಹೊತ್ತಿರುವಂಥ ಸಚಿವ ಈ ರೀತಿ ಮಾತನಾಡ್ತಿದ್ದಾರೆ ಅಂತಂದರೆ ಯಾವ ಸಂವೇದನೆ ಇದೆ ಇವರಿಗೆಲ್ಲ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಧುಸೂದನ್ ನೇರ ಸಂಪರ್ಕದಲ್ಲಿ. ಮಧುಸೂದನ್, ಒಮ್ಮೆ ಅಂತಾದರೆ ಏನೋ ಫ್ಲೋವಲ್ಲಿ ಬಂತು, ಬಾಯಿ ತಪ್ಪಿ ಮಾತನಾಡಿದ್ರು ಅಂತ ಅಂದ್ಕೊಳ್ಬೋದು. ಪದೇ ಪದೇ ರಿಪೀಟ್ ಆಗ್ತಾ ಇದೆ. ಏನಿದು ಕಾಂಗ್ರೆಸ್ ಸರ್ಕಾರದ ನಿಲುವ ಇದು? ಸಹಜವಾಗಿ ರಕ್ಷತ್, ಸಚಿವ ಶಿವಾನಂದ ಪಾಟೀಲ್ ಹೇಳಿಕೆಯನ್ನ ವ್ಯಾಪಕವಾಗಿ ಬಿಜೆಪಿ ನಾಯಕರು ಖಂಡಿಸ್ತಾ ಬರ್ತಾ ಇದ್ದಾರೆ. ನೇರವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ CN ಅಶ್ವಥ್ ನಾರಾಯಣ್ ಮಾಧ್ಯಮಗಳ ಮುಂದೆ ಈಗಾಗಲೇ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಇದು ಮೊದಲನೇ ಬಾರಿ ಅಲ್ಲ. ಶಿವಾನಂದ ಪಾಟೀಲ್ ಅವರು ಈ ಹಿಂದೆ ಕೂಡ ರೈತರ ಬಗ್ಗೆ ಬಹಳ ಕೇವಲವಾಗಿ ಮಾತನ್ನ ಆಡಿದ್ರು. ಆಗ್ಲೂ ಕೂಡ ರಾಜ್ಯದ ಮುಖ್ಯಮಂತ್ರಿ ಯಾವುದೇ ಒಂದು ಕ್ರಮವನ್ನ ಕೈಗೊಳ್ಳಿಲ್ಲ. ಆದ್ರೆ ಈಗ ಕ್ರಮ ಕೈಗೊಳ್ಳಲೇಬೇಕು, ಇಲ್ಲ ಅಂತ ಹೇಳಿದ್ರೆ ಖಂಡಿತ ಬಿಜೆಪಿ ಸುಮ್ಮನಿರಲ್ಲ ಅನ್ನೋ ಒಂದು ಮಾತುಗಳನ್ನ ನೇರವಾಗಿ ಆಡ್ತಾ ಇದ್ದಾರೆ. ರಾಜ್ಯದಲ್ಲಿ ರೈತರ ಆತ್ಮಹತ್ಯೆ ಆಗುತ್ತೆ ಅಂದ್ರೆ ಈ ಹಿಂದೆ ರೈತರ ಆತ್ಮಹತ್ಯೆಗೆ ಕೇವಲ 1 ಲಕ್ಷ ರೂಪಾಯಿಗಳ ಪರಿಹಾರವನ್ನ ನೀಡ್ತಾ ಇತ್ತು ರಾಜ್ಯ ಸರ್ಕಾರ. ಅದನ್ನ ಈಗ ಯಾವಾಗ 5 ಲಕ್ಷಕ್ಕೆ ಏರಿಕೆ ಮಾಡ್ತೋ ರಾಜ್ಯದಲ್ಲಿ ರೈತರ ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಅನ್ನೋ ಒಂದು ಉದ್ದಟತನದ ಹೇಳಿಕೆಯನ್ನ ಶಿವಾನಂದ ಪಾಟೀಲ್ ಅವರು ಈ ಹಿಂದೆ ನೀಡಿದ್ರು. ಜೊತೆಗೆ ಹೈದರಾಬಾದ್ನಲ್ಲಿ ನಡೆದಂತಹ ಮದುವೆ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗಿದ್ದಂತ ಶಿವಾನಂದ ಪಾಟೀಲ್ ತಾವು ಸಚಿವರು ಅನ್ನೋದನ್ನ ಕೂಡ ಮರೆತು ಹಣವನ್ನ ಎಸ್ತಿದ್ರು ಅನ್ನೋ ಪ್ರಕರಣವನ್ನ ಕೂಡ ಈಗ ಬಿಜೆಪಿ ನಾಯಕರು ನೆನಪಿಸಿಕೊಂಡು ಮೆಲ್ಕ್ ಹಾಕ್ತಾ ಇದ್ದಾರೆ. ಇನ್ನು ರಾಜ್ಯದಲ್ಲಿ ಬರಗಾಲ ಬರದನ್ನೇ ರೈತರು ಕಾಯ್ತಾ ಇರ್ತಾರೆ, ಕಾದು ಕುಳಿತಿರ್ತಾರೆ ಅನ್ನೋ ಒಂದು ಹೇಳಿಕೆಯನ್ನ ಯಾವಾಗ ಶಿವಾನಂದ ಪಾಟೀಲ್ ನೀಡಿದ್ರು ಖಂಡಿತವಾಗ್ಲೂ ಬಿಜೆಪಿ ನಾಯಕರು CM ಸಿದ್ದರಾಮಯ್ಯನವರನ್ನ ಆಗ್ರಹಿಸ್ತಾ ಇದ್ದಾರೆ. ಇಂತಹ ಸಚಿವರು ನಿಮ್ಮ ಕ್ಯಾಬಿನೆಟ್ ನಲ್ಲಿ ಇರಬೇಕಾ? ಇದಕ್ಕೆ ನಿಮ್ಮ ಹೇಳಿಕೆ ಏನು, ನಿಮ್ಮ ಸಮರ್ಥನೆ ಏನು, ಇದನ್ನ ಯಾವ ರೀತಿ ನೀವು ಉಲ್ಲೇಖ ಮಾಡ್ತೀರಿ ಅನ್ನೋ ಒಂದು ಪ್ರಶ್ನೆಯನ್ನ ಮಾಧ್ಯಮಗಳ ಮುಂದೆ ಮಾಡ್ತಾ ಇದ್ದಾರೆ ರಕ್ಷತ್. ಇದರ ಮುಂದುವರೆದ ಭಾಗವಾಗಿ ಈಗಾಗಲೇ ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ನೀಡಿರುವಂತಹ ಕೇಂದ್ರದ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಆಗಿರಬಹುದು, ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ CN ಅಶ್ವಥ್ ನಾರಾಯಣ್ ಆಗಿರಬಹುದು, ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಆಗಿರಬಹುದು, ತತ್ಕ್ಷಣವೇ ಶಿವಾನಂದ ಪಾಟೀಲ್ ಅವರನ್ನ ಕರೆದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತಾಡಬೇಕು, ಅವ್ರನ್ನ ರಾಜ್ಯದ ಜನರ ಮುಂದೆ ಕ್ಷಮೆ ಯಾಚನೆ ಮಾಡಲಿಕ್ಕೆ ಹೇಳಬೇಕು, ಸಾಧ್ಯವಾದ್ರೆ ಅವ್ರ ರಾಜೀನಾಮೆನ ಕೂಡ ಪಡಿಬೇಕು ಅನ್ನೋ ಆಗ್ರಹವನ್ನ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ ರಕ್ಷತ್. ಧನ್ಯವಾದ ಮಧುಸೂದನ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.